ನಮಸ್ಕಾರ ವೀಕ್ಷಕರೇ, SPP ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಹತ್ರ ಒಂದು ಫ್ಯಾನ್ ಬಂದಿದೆ, ಟೇಬಲ್ ಫ್ಯಾನು. ಇದರಲ್ಲಿ ಏನು ಫಾಲ್ಟ್ ಆಗಿದೆ ಎಂಬುದನ್ನು ನಾವು ಚೆಕ್ ಮಾಡಿ ನೋಡೋಣ. ಮತ್ತು ಇದನ್ನು ಯಾವ ರೀತಿಯಾಗಿ ಸರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಮರಿದೇನೆ ಈ ಕೆಲಸ ಮಾಡಿ, ಆಯಿತಾ? ನೋಡಿ ವೀಕ್ಷಕರೇ, ಈಗ ನಾನು ಫ್ಯಾನನ್ನು ಆನ್ ಮಾಡ್ತಾ ಇದ್ದೀನಿ. ಫ್ಯಾನ್ ಒಳಗಡೆ ಏನಾಗಿದೆ ಅಂತೇಳಿ ನೋಡೋಣ. ಇದು ಸೀರೀಸ್ ಬೋಲ್ಡು ಚೆಕ್ ಮಾಡಬೇಕಾಗ್ತದೆ. ಸೌಂಡ್ ಬರ್ತಾ ಉಂಟು, ಗುಯ್ ಅಂತ ಸೌಂಡ್ ಬರ್ತಾ ಉಂಟು. ಫ್ಯಾನ್ ರೆಕ್ಕೆ ತಿರುಗ್ತಾ ಇಲ್ಲ. ಏನಾಗಿದೆ ಅಂತೇಳಿ ಚೆಕ್ ಮಾಡೋಣ. ಈ ಗುಯ್ ಅಂತ ತಿರುಗಲಿಕ್ಕೆ, ಸೌಂಡ್ ಬರಲಿಕ್ಕೆ ಏನಪ್ಪ ಸಮಸ್ಯೆ, ಫಾಲ್ಟ್ ಅಂತ ಹೇಳಿದ್ರೆ, ಒಂದು ಕೆಪಾಸಿಟ್ರು ಹಾಳಾಗಿರುತ್ತೆ, ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಬುಷ್. ಇದೆರಡರ ಒಳಗಡೆ ಯಾವ ವಸ್ತುಗಳು ಹೋಗಿದೆ ಅನ್ನೋದನ್ನು ಚೆಕ್ ಮಾಡಿ ನೋಡಬೇಕಾಗ್ತದೆ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಹೀಟ್ ಆಗ್ತಿದೆ, ಆಮೇಲೆ ಬೇರೆ ಥರ ಎರಡು ಹಾಕಿದ್ರೂ ಕೂಡ ಸರಿ ಆಗ್ತಿಲ್ಲ ಅಂತ ಹೇಳಿದ್ರೆ ಕಾಯಿಲ್ ಫಾಲ್ಟ್ ಇರುತ್ತದು. ಫಿಲ್ಡು ಮೋಟ್ರ್ ಒಳಗಡೆ ಫಿಲ್ಡ್ ಫಾಲ್ಟ್ ಇರುತ್ತೆ, ಅದನ್ನು ಸರಿಯಾಗಿ ಚೆಕ್ ಮಾಡಬೇಕಾಗ್ತದೆ. ಬನ್ನಿ ಕ್ಯಾಪ್ನ ಒಂದು ಸತಿ ಓಪನ್ ಮಾಡ್ಕೊಳ್ಳೋಣ. ಕ್ಯಾಪ್ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಗೇರ್ ಬಾಕ್ಸಿಂದು ಲಾಕ್ ಇರುತ್ತೆ, ಅದನ್ನು ತಿರ್ಸಿ ತೆಗಿಬೇಕಾಗ್ತದೆ. ಕೆಲವೊಂದಕ್ಕೆ ಸ್ಕ್ರೂಗಳು ಬರುತ್ತೆ, ಕೆಲವೊಂದಕ್ಕೆ ಈ ಥರ ತಿರ್ಸುವಂಥದ್ದು ಬರುತ್ತೆ. ನೋಡಿ, ವೈರ್ಗಳನ್ನೆಲ್ಲ ಒಂದು ಸತಿ ಶಾರ್ಟ್ ಆಗಿದೆಯಾ ಅಂತೇಳಿ ಚೆಕ್ ಮಾಡ್ಕೋಬೇಕಾಗ್ತದೆ. ಮೇಲ್ಗಡೆ ವೈರ್ ಎಲ್ಲೂ ಶಾರ್ಟ್ ಆಗಿಲ್ಲ, ಸರಿಯಾಗಿ ಉಂಟು. ಇದ್ರ ಒಳಗಡೆ ಫಾಲ್ಟ್ ಆಗಿರುತ್ತೆ, ನೋಡಬೇಕಾಗತ್ತೆ. ಮೊದಲನೇದಾಗಿ ಮೋಟರ್ ಸಾಫ್ಟನ್ನು ಚೆಕ್ ಮಾಡಬೇಕಾಗ್ತದೆ, ಫ್ರೀ ಆಗಿದೆಯೋ ಇಲ್ಲ ಅಂಥೇಳಿ ಚೆಕ್ ಮಾಡಬೇಕಾಗ್ತದೆ. ನಂತರ ಫ್ಯಾನಿನ ರೆಕ್ಕೆನ ಬಿಚ್ಕೊಳ್ಳೋಣ. ಮುಂದುಗಡೆ ನಟ್ಟಿ ಬಿಚ್ಚಿ ಫ್ಯಾನಿನ ರೆಕ್ಕೆನ ರಿಮೂವ್ ಮಾಡ್ಕೊಂಡು ನಂತರ ಸ್ಕ್ರೂಗಳನ್ನೆಲ್ಲ ತೆಗೆಯೋಣ. ಇದು ಸ್ಕ್ರೂಗಳನ್ನೆಲ್ಲ ಬಿಚ್ಚಿ ಒಳಗಡೆ ಕೆಪಾಸಿಟರನ್ನು ಚೇಂಜ್ ಮಾಡಿ ನೋಡೋಣ. ಕೆಪಾಸಿಟರ್ ಹೋಗಿದೆಯೋ ಇಲ್ಲ ಬುಷ್ ಹೋಗಿದೆಯೋ ಗೊತ್ತಾಗುತ್ತೆ. ಇದೆಲ್ಲ ಟೆಸ್ಟ್ರಲ್ಲೂ ಚೆಕ್ ಮಾಡ್ಬೋದು, ಹೊಸ್ದಾಗಿ ಕಲಿಯೋರಿಗೆ ಗೊತ್ತಾಗಲ್ಲ ಅಂಥೇಳಿ ನಾನು ಹಾಗೆಯೇ ಒಂದು ಸತಿ ಕೆಪಾಸಿಟರ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ಬ್ರಷಲ್ಲೆಲ್ಲ ಧೂಳನ್ನು ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಕ್ಲೀನಾಗಿ ಧೂಳನ್ನು ಕ್ಲೀನ್ ಮಾಡ್ಕೊಂಡು ನಂತರ ಮೊದಲನೇದಾಗಿ ಕೆಪಾಸಿಟರ್ನ ಚೇಂಜ್ ಮಾಡಿ ನೋಡೋಣ. ಮೇನ್ ಹೈವೇ ಇರೋದ್ರಿಂದ ಗಾಡಿ ಸೌಂಡ್ಗಳು ಜಾಸ್ತಿ ಕೇಳಿಸ್ತಾ ಉಂಟು. ಹಳೆ ಕೆಪಾಸಿಟರ್ನ ರಿಮೂವ್ ಮಾಡ್ಕೊಂಡು ನಂತರ ಹೊಸ ಕೆಪಾಸಿಟರ್ನ ಜೋಡಿಸ್ಬೇಕಾಗ್ತದೆ. ಕೆಪಾಸಿಟರ್ನ ರಿಮೂವ್ ಮಾಡ್ಕೊಂಡು ಹೊಸ ಕೆಪಾಸಿಟರ್ನ ಜೋಡಿಸಿ ನೋಡೋಣ. ಒಂದು ಮೇನ್ಸಿಂದ ಬಂದಂಥ ವೈರ್ ಆಗಿರುತ್ತೆ, ಎರಡು ಮೋಟ್ರಿಂದ ಬಂದಿರುತ್ತೆ ವೈಯರು. ಮೇನ್ಸಿಂದ ಬಂದಂಥ ಒಂದು ವೈಯರು ಮತ್ತು
ಮೋಟ್ರಿಂದ ಬಂದಂಥ ಒಂದು ವೈರು, ಒಂದು ಬ್ಲಾಕ್ ಇರುತ್ತೆ, ಎಲ್ಲೋ ಇರುತ್ತೆ, ಬ್ಲಾಕು ಎಲ್ಲೋ. ಬ್ಲಾಕ್ ವೈರ್ನ, ಆಮೇಲೆ ಮೇನ್ಸಿಂದ ಬಂದಂಥ ಒಂದು ವೈರ್ನ, ಆಮೇಲೆ ಕೆಪಾಸಿಟ್ರಿಂದ ಒಂದು ವೈರ್ನ, 3 ವೈರ್ನ ಒಂದು ಜೋಡಿಸ್ಬೇಕಾಗ್ತದೆ. ಇದು ಮೇನ್ಸಿಂದ ಬಂದಂಥ ವೈಯರು, ಇದು ಮೋಟ್ರಿಂದ ಬಂದಂಥ ಬ್ಲ್ಯಾಕ್ ವೈಯರು, ಇದು ಕೆಪಾಸಿಟರ್ ವೈಯರು. 3 ವೈಯರ್ನು ಜೋಡಿಸ್ಬೇಕಾಗ್ತದೆ. ಮೂರು ವೈರ್ನ ಸರಿಯಾಗಿ ಟ್ವಿಸ್ಟ್ ಮಾಡಿ, ನಂತರ ಯೆಲ್ಲೋ ವೈರ್ ಒಂದು ಉಳಿತದೆ. ಆ ಯೆಲ್ಲೋ ವೈರಿಗೆ ಕೆಪಾಸಿಟರ್ನ ಮತ್ತೊಂದು ವೈರ್ ಉಳಿದಿರ್ತದಲ್ಲ, ಆ ವೈರ್ನ ಜೋಡಿಸ್ಬೇಕಾಗ್ತದೆ. ಕಲರ್ ಕೋಡು ಎಲ್ಲದಕ್ಕೂ, ಎಲ್ಲ ಫ್ಯಾನಿಗೂ ಒಂದೇ ಥರ ಇರೋದಿಲ್ಲ. ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಮೊದಲು ಯಾವ ರೀತಿಯಾಗಿ ನೀವು ವೈರ್ಗಳನ್ನು ತೆಗೆದಿರ್ತೀರ ಅದನ್ನು ನೋಡ್ಕೋಬೇಕಾಗ್ತದೆ. ಸರಿಯಾಗಿ ನೋಡ್ಕೊಂಡು ಯಾವ್ಯಾವ ವೈರಿಗೆ ಯಾವ್ಯಾವ ವೈರ್ನ ಹಾಕಬೇಕು, ಕೆಪಾಸಿಟರ್ದು ವೈರ್ಗಳನ್ನು ಅಂಥೇಳಿ ಸರಿಯಾಗಿ ಮೊದಲೇ ನೋಡ್ಕೋಬೇಕಾಗ್ತದೆ. ನಂತರ ಕೂಡ ಹಾಕ್ಬೋದು ನೀವು. ಈಗ ಕೆಪಾಸಿಟ್ರು ಹಾಕಾಗಿದೆ. ಈಗ ಒಂದು ಸತಿ ಗಮ್ ಟೇಪನ್ನು ಹಾಕಿ ಟೈಟ್ ಮಾಡ್ಕೊಳ್ಳೋಣ. ನೀಟಾಗಿ ಗಮ್ ಟೇಪನ್ನು ಹಾಕೋಬೇಕಾಗ್ತದೆ. ನೀಟಾಗಿ ಗಮ್ ಟೇಪ್ ಎರಡಕ್ಕೂ ಸುತ್ತಿ ನಂತರ ಚೆಕ್ ಮಾಡಿ ನೋಡೋಣ, ಇಲ್ಲ ಕೆಪಾಸಿಟರ್ ಫಾಲ್ಟ್ ಆಗಿದೆಯೋ ಇಲ್ಲ ಅಂತೇಳಿ. ಕೆಪಾಸಿಟರ್ ಏನಾದ್ರು ಸರಿ ಹಾಳಾಗಿದ್ದರೆ, ಇವಾಗ ಹೊಸ ಕೆಪಾಸಿಟರ್ ಹಾಕಿರ್ತೀವಲ್ಲ, ಫ್ಯಾನು ಆನ್ ಆಗುತ್ತೆ. ಸರಿಯಾಗಿದೆ ಇಲ್ಲ ಅಂಥೇಳಿ ಸರಿಯಾಗಿ ಚೆಕ್ ಮಾಡಿ ನೋಡೋಣ. ಸರಿಯಾಗಿದೆ, ತಿರುಗ್ತಾ ಉಂಟು. ಅಂದರೆ ಹೋಗಿದ್ದು ಕೆಪಾಸಿಟ್ರ್ ಹೋಗಿದ್ದಕ್ಕೆ ಫ್ಯಾನು ಸ್ಟಾಪ್ ಆಗಿತ್ತು. ಸ್ಟ್ರಕ್ ಆಗಿ ಬರ್ತಾ ಇತ್ತು ಫ್ಯಾನು. ಕೆಪಾಸಿಟ್ರು ಹೋಗಿದೆ. ಇದು ಮೇನ್ ಫಾಲ್ಟ್ ಆಗಿದ್ದು ಕೆಪಾಸಿಟ್ರದ್ದು. ನಂತರ ಇದನ್ನು ಸರಿಯಾಗಿ ಪ್ಯಾಕ್ ಮಾಡಬೇಕಾಗ್ತದೆ. ಅದೇ ಥರನೇ ಯಾವ ರೀತಿಯಾಗಿ ನಾವು ಈಗ ನೀಟಾಗಿ ಒಂದು ಸತಿ ಗಮ್ ಟೇಪ್ನ 2 ವೈರಿಂದ ಸುತ್ತಿ ಒಳಗಡೆ ಸರಿಯಾಗಿ ಕೂರೋ ಹಾಗೆ ಗಮ್ ಟೇಪನ್ನು ಸುತ್ತಬೇಕಾಗ್ತದೆ. ಯಾಕಂದರೆ ಕೆಪಾಸಿಟ್ರು ಲಾಂಗ್ ಆಗಿ ಇಳಿಬಾರ್ದು ಅಂಥೇಳಿ. ಕ್ಲೀನ್ ಮಾಡ್ಕೊಂಡು ಕ್ಯಾಪ್ನ ಒಂದು ಸತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಫಿಟ್ಟಿಂಗ್ ಮಾಡಬೇಕಾಗ್ತದೆ. ಸ್ಕ್ರೂಗಳನ್ನೆಲ್ಲ ಹಾಕ್ಕೊಳ್ಳೋಣ. ಕ್ಲೀನಾಗಿ ಧೂಳುಗಳನ್ನೆಲ್ಲ ಹೊಡ್ಕೊಂಡು ಕ್ಯಾಪ್ಗಳನ್ನು ಹಾಕಬೇಕಾಗ್ತದೆ. ಮೇಲುಗಡೆ ಕ್ಯಾಪನ್ನು ಹಾಕಿ
ಕ್ಲೀನಾಗಿ ಒಂದು ಸ್ವಲ್ಪ ಧೂಳನ್ನು ಹೊಡ್ಕೋಬೇಕಾಗ್ತದೆ. ನಂತರ ಗೇರ್ ಬಾಕ್ಸ್ ನಟ್ಟನ್ನು ಕ್ಲೀನಾಗಿ ಗಟ್ಟಿಯಾಗಿ ಕುಳಿಸ್ಬೇಕಾಗ್ತದೆ. ಅದು ರೊಟೇಷನ್ನಿಗೆ ಸಹಾಯ ಮಾಡುತ್ತೆ. ಅದಿಲ್ಲ ಅಂದರೆ ರೊಟೇಷನ್ನು ಮೋಡಿಗೆ ಇಡಲಿಕ್ಕೆ ಆಗೋದಿಲ್ಲ. ಜಾಲ್ರಿ ಬೆಲ್ಟನ್ನು ಸರಿಯಾಗಿ ಕುಳಿಸ್ಕೊಂಡು ನಂತರ ಜಾಲ್ರಿಯನ್ನು ಕರೆಕ್ಟಾಗಿ ಹಾಕಬೇಕಾಗ್ತದೆ. ಸರಿಯಾಗಿ ಹಾಕಿ ಸ್ಕ್ರೂನ ಟೈಟ್ ಮಾಡಬೇಕು. ಈಗ ನೋಡೋಣ, ಚೆಕ್ ಮಾಡಿ ಫ್ಯಾನ್ ತಿರುಗ್ತದೆ ಇಲ್ಲ ಅಂಥೇಳಿ. ತಿರುಗ್ತಾ ಉಂಟು. ಸ್ಪೀಡಾಗಿ ತಿರುಗ್ತಾ ಉಂಟು. ಸರಿಯಾಗಿದೆ. ಫ್ಯಾನ್ ಹೋಗಿದ್ದು ಕೆಪಾಸಿಟರ್ ಒಂದು ಚೇಂಜ್ ಮಾಡಿದ್ರೆ ಆಯಿತು. ಸರಿಯಾಗಿದೆ. ಚಲೋ ಗಾಳಿ ಬರ್ತಾ ಉಂಟು. ಓಕೆ.